ನೋಡಿ, ಖೊಮೇನಿ ಸಾಯಕ್ಕೆ ಮುಂಚೆ ನಾವು ಕಂಡೆ ಮಾಡ್ಬೋದು, ದಾಳಿ ಆಗುವಲ್ಲೇ ನಾವು ಬಂದು ಕಂಡೆ ಮಾಡ್ಬೋದು. ಅವ್ರು ಸತ್ತು ತೀರೋದ್ರೆ ಮಾತ್ರನೇ ನಾವು ಬಂದು ಕಂಡೆಮ್ ಮಾಡಬೇಕಂತಿಲ್ಲ. ಅನ್ ಅಟ್ಯಾಕ್ ಇಸ್ ಹ್ಯಾಪ್ನಿಂಗ್ ಅಂದ್ರೆ ಒಂದು ಅಟ್ಯಾಕ್ ಮಾಡುವಾಗ ಅದನ್ನ ಇಂಟರ್ನ್ಯಾಷನಲ್ ವೈಲೇಷನ್ ಆಗುವಾಗ ಆರ್ಟಿಕಲ್ 51ಗೆ ಉಲ್ಲಂಘನೆ ಆಗ್ತಿರುವಾಗ ನಾವು ಏನ್ ಮಾಡಬೇಕಾಗಿದೆ? ಆಫ್ ದಿ ಇಂಟರ್ನ್ಯಾಷನಲ್ ಲಾ ನಾನು ಹೇಳೋದು, ಆರ್ಟಿಕಲ್ 51ಗೆ ಉಲ್ಲಂಘನೆ ಆಗ್ತಿರುವಾಗ ನಾವು ಬಂದು ಒಂದು ಸ್ಪಿರಿಟ್ ನಲ್ಲಿ ಮಾತಾಡಬೇಕಾಗಿರುತ್ತೆ. ನೋಡಿ, ಮಾತಾಡಲಿಲ್ಲ. ಮೋದಿ ಅವರ ಸೈಲೆನ್ಸ್ ಅನ್ನೇ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಿರುವಾಗ ಬರ್ತೀನಿ ಸರ್. ರಾಘವೇಂದ್ರ ಸರ್, ಈ ಕಳೆದ 24 ಗಂಟೆ ಲೆಕ್ಕದಲ್ಲೇನೆ ಜೋರ್ಡಾನ್, ಒಮನ್ ಸೇರಿದಂತೆ, ಕತಾರು ಸೇರಿದಂತೆ 6 ರಾಷ್ಟ್ರಗಳ ಹೆಡ್ಗಳ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಇರಾನ್ನ ಜೊತೆಯಲ್ಲೇ ಸತತವಾಗಿ 6 ಬಾರಿ ಭಾರತದ ಸರ್ಕಾರ ಒಫಿಷಿಯಲಿ ಮಾತುಕತೆಯನ್ನು ನಡೆಸಿದೆ. ಇಷ್ಟಾದ್ಮೇಲೂ ಕೂಡ ಭಾರತ ಮೌನವಾಗಿದೆ, ಭಾರತ ಸರ್ಕಾರ ಮೌನವಾಗಿದೆ, ಮೋದಿ ಅವರು ಮೌನವಾಗಿದ್ದಾರೆ. ಇನ್ನೇನು ಮಾಡಬೇಕಿತ್ತು ಸರ್? ರಫಾಲ್ ತಗೊಂಡು ಹೋಗಿ ಯುದ್ಧ ಮಾಡಬೇಕಾಗಿತ್ತಾ ಸ್ಟ್ರೈಟ್ ಆಫ್ ಹಾರ್ಮುಸ್ನಲ್ಲಿ? ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರು 140 ಕೋಟಿ ಜನರ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಭಾರತದಲ್ಲಿ 140 ಕೋಟಿ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅಂದರೆ 1 ಕೋಟಿಯಷ್ಟು ಜನ ನಿಮಗೆ ಮಿಡಲ್ ಈಸ್ಟಲ್ಲಿದ್ದಾರೆ. ಅಂದರೆ 3.5 ಮಿಲಿಯನ್ ಅಷ್ಟು UAE ಅದಾದಮೇಲೆ ಸೌದಿಯಲ್ಲಿ 2.4 ಮಿಲಿಯನ್ಸ್ ಅಷ್ಟಿದ್ದಾರೆ. ಅದ್ರ ಜೊತೆಗೆ 5.5 ಮಿಲಿಯನ್ಸ್ ಅಷ್ಟು ಇದರಲ್ಲಿದ್ದಾರೆ, US ಅಲ್ಲಿದ್ದಾರೆ. ಇವರೆಲ್ಲರ ಸೇಫ್ಟಿನೂ ಸಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಸಹ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸ್ಟ್ಯಾಂಡ್ ತಗೊಂಡ್ರೂ ಸಹ ಇಲ್ಲಿ ನಮ್ಮ ಭಾರತ ದೇಶದಲ್ಲದೆ ಜೊತೆಗೆ ನಮ್ಮ ವಲಸಿಗರು ಯಾರಿದ್ದಾರೆ ಭಾರತದಲ್ಲಿ, ಇಂಥ ವಲಸಿಗರು ಅವ್ರ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಯಾವುದೇ ಸ್ಟ್ಯಾಂಡ್ ತೊಗೋಬೋದಾಯಿತು, ಯಾವ ಸ್ಟ್ಯಾಂಡ್ ತೊಗೊಂಡ್ರು ಸಹ ಅವ್ರಿಗೆ ಎಫೆಕ್ಟ್. ಅವ್ರ ಸೇಫ್ಟಿನ ಇಂಪಾರ್ಟೆಂಟ್ ಅಲ್ಲ, ಅವ್ರ ಸೇಫ್ಟಿ ನೋಡಬೇಕಾಗುತ್ತೆ. ಆಮೇಲೆ ನಾವಿಲ್ಲರೂ ಉತ್ತಮ ರಾಜತಾಂತ್ರಿಕತೆಯನ್ನು ಭಾಳಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ಇಂಪ್ರೂವ್ನ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಇಲ್ಲಿರೋ ನರೇಂದ್ರ ಮೋದಿಯವರು ಅಂತ ಹೇಳ್ತಾರಲ್ಲ, ಇರುವಾಗ ಜವಾಹರ್ಲಾಲ್ ನೆಹರು ಸಾರು ಸಹ ಅದೇನೇ ಮಾಡಿದ್ದು. ಕೋಲ್ಡ್ ವಾರ್ ಟೈಮಲ್ಲಿ ಏನು ಮಾಡಿದ್ರು 1961 ಅವರು ಸಹ ಬೆಲ್ಗ್ರೇಡ್ ಕಾನ್ಫರೆನ್ಸ್ ಮಾಡಿಕೊಂಡು ಅಲ್ಲೂ ಸಹ ವಾರ್ ಬೇಡ ಅಂತ ಇದು ಮಾಡಿದ್ದು. ಸೊ ಇದು ನಾವು ಪಕ್ಷಾತೀತವಾಗಿ ನೋಡಬೇಕಾಗುತ್ತೆ. ಯಾಕಂತೇಳಿದ್ರೆ ಇದು ಭಾರತದ ನಿಲುವಾಗಿದೆ. ಭಾರತದ ನಿಲುವು ಒಂದು ಶಾಂತಿಯ ನಿಲುವಾಗಿರುತ್ತೆ. ಆ ಶಾಂತಿಯ ನಿಲುವು ಮೂಲಕ ಯಾರಿಗೂ ಸಹ ಎಫೆಕ್ಟ್ ಆಗಬಾರ್ದು, ವಾರ್ ಬೇಡ ಅಂತ ಇದು ಮಾಡೋದು. ಸೊ ನೀವು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಭಾಳಷ್ಟು ಎಫೆಕ್ಟ್ ಆಗಿರೋದು ನಿಜ, ಭಾಳಷ್ಟು ಎಫೆಕ್ಟ್ ಅದು ವಾರ್ ಅಂತ ಹೇಳಿದ್ರೆ ಎಫೆಕ್ಟ್ ಆಗೇ ಆಗುತ್ತೆ. ಅದರಲ್ಲಿ ನಮ್ಮ ಜನಕ್ಕೆ ಎಫೆಕ್ಟ್ ಆಗಿದೆಯಾ? ಒಬ್ಬ ದೇಶದ ಕರ್ತವ್ಯ ಏನು? ನಮ್ಮ ಜನಕ್ಕೆ ಎಫೆಕ್ಟ್ ಆಗ್ಬೋದು. ಒಬ್ಬ ಇವಾಗ ಇರಾನಲ್ಲೂ ಜನ ಸತ್ತಿದ್ದಾರೆ, ಇಸ್ರೇಲಲ್ಲೂ ಜನ ಸತ್ತಿದ್ದಾರೆ, ಬೇರೆ ಎಲ್ಲೆಲ್ಲಿ US ಮಿಲಿಟರಿ ಬೇಸ್ ಇದೆಯೋ US ಅವರು ಜನ ಸತ್ತಿದ್ದಾರೆ. ಬಟ್ ಭಾರತೀಯರು ಯಾರೊಬ್ಬರು ಸತ್ತಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಆ ರೀತಿ ಸ್ಟ್ಯಾಂಡ್ ತೊಗೊಂಡಿರೋದು ತುಂಬ ಒಳ್ಳೆಯ ನಿರ್ಧಾರ ಅಂತ ಅನ್ಕೊಂತೀವಿ. ಅದ್ರ ಜೊತೆಗೆ ಈಗ ರಾಜತಾಂತ್ರಿಕ ವ್ಯವಸ್ಥೆ ನಡೀತಾ ಇದೆ, ಬೇರೆ ದೇಶಗಳ ಜೊತೆ ಮಾತಾಡ್ತಿದ್ದಾರೆ. ಜೊತೆಗೆ ನಮ್ಮಲ್ಲಿ ಮೇಜರ್ ಆಗಿ ಇವಾಗ ಸಮಸ್ಯೆ ಆಗಿರುವಂತಹ LPG ಇರ್ಬೋದು, ಜೊತೆಗೆ ಕ್ರೂಡ್ ಆಯಿಲ್ ಇರ್ಬೋದು. ಇವಾಗ ಏನಂತ ಹೇಳಿದ್ರೆ ಅರ್ಮಾಜ್ ಕಣಿವೆಯಲ್ಲಿ ಏನು ನಡೀತಾ ಇದೆ, ಯಾಕಂತ ಹೇಳಿದ್ರೆ ಅಲ್ಲಿಂದನೇ ನಮಗೆ 88% ಕ್ರೂಡ್ ಆಯಿಲ್ ಬರ್ತದೆ. ಅದ್ರ ಜೊತೆಗೆ 50% ನ್ಯಾಚುರಲ್ ಗ್ಯಾಸ್ ಬರುತ್ತೆ. ಅದ್ರ ಜೊತೆಗೆ 60% LPG ಬರುತ್ತೆ. ಸೊ ಈ ಎಲ್ಲನೂ ಸಹ ವಾಪಸ್ ಬರಬೇಕು ಅನ್ನೋದು ಇವಾಗ ನಡೀತಾ ಇದೆ. ಒಂದು ವಾರ 2 ವಾರದಲ್ಲಿ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ ಎಲ್ಲ ಜನಗಳು. ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು, ವಾರ್ ಅಂತ ಹೇಳಿದ್ರೆ ಆ ವಾರಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳೋದು ಈಗಿನ ಪರಿಸ್ಥಿತಿಲಿ ನಾವಿಲ್ಲ, ತೊಗೊಳ್ಳಬಾರ್ದು ಅನ್ನೋದು. ಯಾಕಂತ ಹೇಳಿದ್ರೆ ನಮ್ಮ ಜನಗಳ ಸೇಫ್ಟಿಯ ಜೊತೆಗೆ ನಮ್ಮವರೇ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರೇ ಬೇರೆ ದೇಶದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವರು ಸೇಫ್ಟಿನೂ ಸಹ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಟ್ಯಾಂಡ್ ತೊಗೊಂಡ್ರೂ ಇಲ್ಲಿರುವಂತಹ ನಮ್ಮ ಸರ್ಕಾರ ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಅಲ್ಲಿರೋರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇದು ಮಾಡೋಕೆ. ಅದಾದಮೇಲೆ ರಾಜತಾಂತ್ರಿಕತೆ ಜೊತೆಗೆ ನಿಮಗೆ ಕೌಂಟರ್ ಟೆರರಿಸಮು ಸಹ ಸ್ಟಾರ್ಟ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಇಲ್ಲಿ ನಮ್ಮ ದೇಶದಲ್ಲಿ ಕೌಂಟರ್ ಟೆರರಿಸಮ್ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಉದ್ದೇಶಗಳಿಂದ ಐ ಥಿಂಕ್ ಆಸ್ ಅ ಸಿಟಿಸನ್ ಆಫ್ ಬೆಂಗಳೂರು ಇಂಡಿಯಾ ಹೇಳ್ಬೋದು ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ತಗೊತಾ ಇರೋ ಸ್ಟ್ಯಾಂಡು ಪರಿಣಾಮಗಳು ಇಲ್ಲಿನ ಬೆಂಗಳೂರಿಂದ ಹಿಡಿದು ಗದಗ ಜನರು ಕೂಡ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ಆಟೋ ಓಡಿಸೋರಿಗೆ ಆಟೋಗೆ ಗ್ಯಾಸ್ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ, ಹೋಟೆಲ್ಗಳು ಉದ್ಯಮಗಳು ಶಟ್ ಡೌನ್ ಆಗೋ ಹಂತಕ್ಕೆ ಬಂದಿದೆ, ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾದ್ರೆ ಇದನ್ನು ದೂಷಣೆ ಮಾಡೋದು ಯಾರನ್ನ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಇದು ವಾರ್ನ ದೂಷಣೆ ಮಾಡಬೇಕೆ ಹೊರತು ರಾಜ್ಯ ಸರ್ಕಾರನ ಕೇಂದ್ರದ ಸರ್ಕಾರನ ದೂಷಣೆ ಮಾಡಿದ್ರೆ ನಾವೇನು ಸ್ಟ್ಯಾಂಡ್ ತೊಗೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಯುದ್ಧದ ಪರಿಣಾಮದಲ್ಲಿ ಅಟ್ಲೀಸ್ಟ್ ನಮಗೆ ಜೀವ ಉಳಿದಿದೆಯಲ್ಲ, ಅದನ್ನ ನಾವು ಫಸ್ಟ್ ಇದು ಮಾಡ್ಕೋಬೇಕು. ನಾವೇನು ಯುದ್ಧಕ್ಕೆ ಯಾರಿಗಾದ್ರು ಸಪೋರ್ಟ್ ಮಾಡಿದರೆ ಇಲ್ಲಿಲ್ಲೇ ದಂಗೆಗಳಾಗೋಗ್ತಾ ಇತ್ತು. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಹೌದು ಸಮಸ್ಯೆಗಳಾಗಿದೆ, ಬಟ್ ಯಾರೂ ಹೊಟ್ಟೆ ಹಸ್ಕೊಂಡಿಲ್ಲ ಇಲ್ಲಿವರೆಗೂ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲೂ ಸಹ ಇದ್ದೀವಿ. ದರ್ಶನ್ ಅವರೇ, ನಿಮ್ಮದೇ ಪಕ್ಷದ MP ಒಬ್ಬರ ಮಾತು, ಮೀಡಿಯಾ ಸ್ಟೇಟ್ಮೆಂಟು, ಪ್ರಧಾನಿಯ ಮೌನ
ಇಟ್ಸ್ ಬಿಕಮಿಂಗ್ ಶೇಮ್ಲೆಸ್. ಹಾಗೆ ನೈತಿಕ ಮೌಲ್ಯವನ್ನ ಕಳೆದುಕೊಳ್ಳೋ ಹಂತಕ್ಕೆ ಹೋಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ. ಅದರಲ್ಲೂ ಈ ಯುದ್ಧದ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಮೌನ, ಯಾವ ವಿಚಾರದಲ್ಲಿ ಮಾತನಾಡಬೇಕಾಗಿತ್ತು, ಏನು ಮಾತನಾಡಬೇಕಾಗಿತ್ತು, ಮಾತನಾಡೋದ್ರಿಂದ ಯುದ್ಧ ನಿಲ್ಲುತ್ತಾ ಅಥವಾ ಯುದ್ಧದ ಪರಿಣಾಮಗಳು ನಿಲ್ಲುತ್ತಾ ಅಂತ ಹೇಳಿ. ಮೇ ಬಿ ಆ ಸಂಸದರು ಪ್ರಧಾನಿಯವ್ರದ್ದು ಅಪ್ಡೇಟ್ ನೋಡಿಲ್ಲ, ಮೇ ಬಿ ನಮ್ಮ ಸಂಸದರಾದರೂ ಅವರು ಅಪ್ಡೇಟ್ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಧಾನಿಯವರು ಖಂಡಿತ ಮೌನವಾಗಿಲ್ಲ. ಪ್ರಧಾನಿಯವರು ಮಾತನಾಡ್ತಾ ಇದ್ದಾರೆ. ಎಲ್ಲಿ ಇಸ್ರೇಲಿಂದ ಬಂದ ಮೇಲೆ ತುಂಬಾ ಮಾತಾಡಿದ್ದಾರೆ. ಒಂದು ಗೋಹತ್ಯೆಯಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಸಿಲ್ಚಾರ್ನಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಕೋಕ್ರೋಜಾರ್ನಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಕೊಚ್ಚಿನಲ್ಲಿ ಮಾತಾಡಿದ್ದಾರೆ, ಎರ್ನಾಕುಲಮಲ್ಲಿ ಮಾತಾಡಿದ್ದಾರೆ, ತಿರುಚನಪಲ್ಲಿನಲ್ಲಿ ಮಾತಾಡಿದ್ದಾರೆ. ಯಾವ ಮಾತನ್ನು ಆಡಿದ್ದಾರೆ ಅಂದರೆ ಎಲ್ಲ ಚುನಾವಣಾ ಭಾಷಣಗಳಲ್ಲಿ ದೇಶದ ಸಮಸ್ಯೆಯನ್ನು ಬಿಟ್ಟು ತಮ್ಮ BJPಯನ್ನು ಯಾವುದಾದ್ರೂ ರೀತಿ ಗೆಲ್ಲಿಸ್ಕೊಬೇಕು ಅಂತ ದಿನನಿತ್ಯ ಮಾತಾಡ್ತಾನೇ ಇದ್ದಾರೆ. ಮೋದಿ ಅವರು ಮೌನವಾಗಿಲ್ಲ. ಚುನಾವಣಾ ಪ್ರಚಾರ ಮಾಡಬಾರ್ದ, ಬ್ಯಾನ್ ಆಗ್ಬಿಡ್ಬೇಕಾ PM ಆದ ತಕ್ಷಣ? ಮೇಡಮ್, ದೇಶ ಮೊದಲು. ಪ್ರಧಾನಿಗಳು ಯಾರು ಬೇಕಿರೋ ಬರ್ತಾರೆ ಹೋಗ್ತಾರೆ. ದೇಶ ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರ್ತಕ್ಕಂಥದ್ದು. ಆ ದೇಶದ ಪ್ರಧಾನಿಗಳು ಯಾವುದಾದ್ರೂ ಕ್ರೈಸಿಸ್ ಆದಾಗ ದೇಶವನ್ನು ಉದ್ದೇಶಿಸಿ ನಾ ಆಗಲೇ ಹೇಳಿದೆ ಮಾತನಾಡುವಂಥದ್ದು ಅವರ ಆದ್ಯ ಕರ್ತವ್ಯ. ಮೇಡಮ್, ಉದಾಹರಣೆ, ಹಿಂದೊಮ್ಮೆ ನಮಗೆ ತಿನ್ನೋದು ಗತಿಲ್ದಂಥ ಪರಿಸ್ಥಿತಿ ಬಂದಾಗ ಈ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ರು. ಅವರು ಮೆಕ್ಸಿಕೋದಿಂದ ಮೆಕ್ಕೆಜೋಳ ತಂದು ಪ್ರತಿ ಹಳ್ಳಿಗಳಿಗೆ ಹಂಚುವಂತ ಕೆಲಸ ಮಾಡಿದ್ರು. ಅದು ನೋಡಿ ಒಬ್ಬ ಪ್ರಧಾನಿಯಾದ ಮೆಕ್ಸಿಕೋದಿಂದ ಮೆಕ್ಕೆಜೋಳ ತಂದ್ರು ಇಂದಿರಾ ಗಾಂಧಿ ಅವರು ಅಂತ ಹೇಳ್ತಾ ಇದ್ರಿ. ಹೌದು, ಸ್ಟೇಟ್ ಆಫ್ ಹಾರ್ಮೋಸ್ ನಿಂದ ಕ್ರೂಡ್ ಆಯಿಲ್ ಹಾಗೆ ಗ್ಯಾಸ್ ಹೊತ್ತ ವೆಸಲ್ಗಳು ಬರ್ತಾ ಇದೆ. ಚೈನಾ ಬೌಂಡ್ ರಷ್ಯಾಗೆ ಹೋಗ್ಬೇಕಾಗಿದ್ದು ಭಾರತದ ಕಡೆಗೆ ಬರ್ತಾ ಇದೆ. ಎಲ್ಲೂ ಕೂಡ ತಲುಪದ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ದಾಟ್ಲಿಕ್ಕೆ ಸಾಧ್ಯವಾಗದ ವೆಸಲ್ಗಳು ಭಾರತದ ವೆಸಲ್ಗಳು ದಾಟ್ ಬರ್ತಾ ಇದೆ. ಮೆಕ್ಕೆಜೋಳನೇ ತಂದು ತಿನ್ನಿಸ್ಬೇಕು ಅಂತಿಲ್ವಲ್ಲ ಸರ್? ಒಂದು ನಿಮಿಷ. ಒಂದು ನಂದಾದೇವಿ, ಇನ್ನೊಂದು ಶಿವಾನಿಕ, ಇನ್ನೊಂದು ಹೊಡೆದಾಕಿದ್ರು ಮಯೂರಿ ನಾರಿ. ಇಷ್ಟು ಬಿಟ್ರೆ ಅದು ಬಿಫೋರ್ 8th ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ. ಇನ್ನ ನಮ್ದು 40ಕ್ಕಿಂತ ಹೆಚ್ಚು ಹಡಗುಗಳು ಬರ್ಬೇಕಿತ್ತಲ್ಲ. ಹಂಗೇನಾದ್ರೂ ಬರ್ತಾ ಇದ್ದಿದ್ರೆ ಈ ದೇಶದಲ್ಲಿ ಸಿಲಿಂಡರ್ ಕೊರತೆ ಇರ್ತಾ ಇರ್ಲಿಲ್ಲಲ್ಲ. ಮೇಡಮ್, ಈಗ ಸಮಸ್ಯೆ ಬಂದ ತಕ್ಷಣ ಏನ್ ಹೇಳ್ತಿದ್ದಾರೆ? ಸಗಣಿಯಲ್ಲಿ ಏನೋ ಉತ್ಪಾದನೆ ಮಾಡಿ ಅಂತ ಹೇಳ್ತಿದ್ದಾರೆ. ನಾಳೆ ಹೋಟ್ಲೆಲ್ಲ ಕ್ಲೋಸ್ ಆದ್ಮೇಲೆ ಹೇಳ್ತಾರೆ ನೀವು ಹೋಟ್ಲಿಗೆ ಹೋಗ್ಬೇಡಿ, ಗೆಡ್ಡೆ ಗೆಣಸು ತಿನ್ನಿ ಅಂತ ಹೇಳ್ತಾರೆ. ನಾಳೆ ಈ ತೈಲ ಮತ್ತೊಂದು ಇಲ್ಲ ಅಂದ್ರೆ ಬಟ್ಟೆ ತಯಾರಿಕೆ ಆಗಲ್ಲ, ಸೊಪ್ಪು ಕಟ್ಕೊಡಿ ಅಂತ ಹೇಳ್ತಾರೆ. ಈಗ ಗ್ಯಾಸ್ ಸಪ್ಲೈ ಆಗದೆ ಇರ್ಲಿಕ್ಕೆ ಕಾರಣ ಯುದ್ಧ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗ್ಯಾಸ್ ಫೀಲ್ಡ್ಗಳ ಮೇಲೇನೆ ಅಟ್ಯಾಕ್ ಆಗ್ತಿದೆ. ಹಾಗಾಗಿ ಈ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ಪರ್ಯಾಯ ಮಾರ್ಗವನ್ನ ನಾವು ಹುಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡೋದ್ರ ಬದಲು ಏನು ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ? ಏನು ಮೋದಿ ಅವರೇ ಹಡಗತ್ಕೊಂಡು ಹೋಗ್ಬಿಟ್ಟು ಆಯಿಲ್ ಫೀಲ್ಡ್ ಇಂದ ಆಯಿಲ್ ತುಂಬಿಸ್ಕೊಂಡ್ಬಂದು ಜನರ ಮನೆಗೆ ತಲುಪಿಸಬೇಕಾಗಿತ್ತಾ? ಮೇಡಮ್, ಇವತ್ತು ನಮ್ಮ ದೇಶದಲ್ಲಿ ಇದು ಎಸೆನ್ಷಿಯಲ್ ಕಮಾಡಿಟಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಮಗೆ ಬೇಕಾದಂತ ಸ್ಟಾಕ್ ಇತ್ತು. ಆದ್ರೆ ಅದು ಭರ್ಪೂರಾಗಿ 5 ರಾಜ್ಯಗಳ ಚುನಾವಣೆ ಎಲ್ಲಿ ನಡೀತಾ ಇದೆ ಅಲ್ಲಿ ಗ್ಯಾಸ್ನ ತೊಂದರೆ ಆಗಿಲ್ಲ. ಯಾಕೆ? ನಮ್ಮ ಹೊಟ್ಟೆ ಮೇಲೆ ಬರೆ ಎಳೆದು ಕೇವಲ ನಿಮ್ಮ ಚುನಾವಣೆ ಅಂತ ನಾವು ಒತ್ತಿ ಹೇಳ್ತಾ ಇರೋದು. ಈಗ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಮೊದಲ ಪ್ರತಿಕ್ರಿಯೆಯಲ್ಲಿ ದರ್ಶನ್ ಅವರು ಹೇಳ್ತಾ ಇದ್ರು. ಹಾಗೆ ಹೋಟೆಲ್ಗಳು ಬಂದಾಗ್ತಾ ಇದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಂತಾನೂ ಕೆಲವೊಂದು ಇರುತ್ತೆ ಅನ್ನೋದು ನಮ್ಮ ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗು. ಬಹುಶಃ ಕೇಶವ್ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಅವರು ಕೂಡ ಉತ್ತರ ಕೊಡ್ಲಿ. ಸರ್, ಇಂದಿರಾ ಕ್ಯಾಂಟೀನ್ಗಳ ಕತೆ ಬಜೆಟ್ಗೆ ಮುಂಚೆ ಏನಾಗಿತ್ತು ಅನ್ನೋದರ